ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನಾನು ಟಿಫನ್ ಎಲ್ಲ ಮಾಡ್ಕೊಂಡು ಬೆಳಗ್ಗೆನೇ ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂದರೆ ಇವತ್ತು ಕಂಪ್ಲೀಟ್ ಬಿಲ್ಲಿಂಗ್ ಆಗಲೇಬೇಕು. ಸೊ ಎಲ್ಲನೂ ಓಪನ್ ಮಾಡ್ತಾ ಇದ್ದೀವಿ ಸಾರಿ. ಆ್ಯಂಡ್ ಒಂದು ವಿಡಿಯೋ ಕೂಡ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ. ಸೊ ಅದಕ್ಕೋಸ್ಕರ ಎಲ್ಲನೂ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಸ್ಯಾರೀಸ್ನ. ಈ ಸ್ಯಾರೀಸ್ ಎಲ್ಲ ಓಪನ್ ಮಾಡಿ ಆ್ಯಂಡ್ ಇನ್ನೂ ಅಲ್ಲೂ ಇದೆ ಅಲ್ಲಿ ಅದೆಲ್ಲ ಓಪನ್ ಮಾಡಿ ಆಮೇಲೆ ವಿಡಿಯೋ ಮಾಡಿ ಸೊ ಒಂದು ಅಪ್ಡೇಟ್ನ ಕೊಡಬೇಕು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಇದನ್ನು ಸೀರೆಗಳನ್ನ ನಾನೇನು ಜಾಸ್ತಿ ರೆಡಿ ಆಗೋಕ್ಕಾಗಿಲ್ಲ. ಬಿಕಾಸ್ ಇವಾಗ ಕೆಲಸಕ್ಕೆ ಕೂತ್ಕೋಬೇಕು. ಬಿಲ್ಲಿಂಗ್ ಒಂದಷ್ಟು ಮಾತ್ರ ಹಾಕಿ ಇಟ್ಟಿದ್ದೀನಿ ಅಷ್ಟೇ. ಸೊ ಇಷ್ಟನ್ನ ಬೇಗ ಈಗ 100 ಬರೆದಿಟ್ಟಿದ್ದೀನಿ. ಈ 100ನ ಹಾಕಿ ಮತ್ತು ನೆಕ್ಸ್ಟ್ 100 ಅಂದರೆ ಕೌಂಟಿಂಗ್ ಸಿಗಬೇಕಲ್ಲ ಸ್ಯಾರೀಸ್ದು. ಸೊ ಅದಕ್ಕೋಸ್ಕರ ಆ್ಯಂಡ್ ಮೇಲ್ಗಡೆ ನನ್ನ ಶಾಪಲ್ಲಿ ಕೂಡ ಒಂದಷ್ಟು ಆಲ್ರೆಡಿ ಒಂದು 300-400 ಬಿಲ್ಲಿಂಗ್ ಆಗಿದೆ. ಸೊ ಅಲ್ಲೂ ಇನ್ನೊಂದು 500 ಆಗಬೇಕು. ಇಲ್ಲೊಂದು 500 ಮೇಲೆ ಇದೆ. 500-1000 ಇರ್ಬೋದು. ಸೊ ಅದು ಮುಗಿಸ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ಆಗೋಲ್ಲ. ಇನ್ನು ನಮಗೆ ಟೈಮ್ ಇರೋದೇ ಜಸ್ಟ್ ಒಂದು 3 ಡೇಸ್ ಇದೆ ಅಷ್ಟೇ. ಯಾವತ್ತೂ ನಾವು ಸೇಲ್ ಆಗ್ತಿರೋದು ಅಂದರೆ ಇದೇ 8, 9, 10, 11, 12 5 ದಿನ ಸೇಲ್ ಇರುತ್ತೆ. ನಮ್ಮ ಮೈಸೂರಿನ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ಫ್ಲೋರಲ್ಲಿ ಆಗ್ತಾಯಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ನಮಗೆ ಖಾಲಿ ಇರಲಿಲ್ಲ. ಸೊ ಇವಾಗ ಚಿಕ್ಕದಾಗಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಮಾಡ್ತಾಯಿದ್ವಿ. ಕಂಪ್ಲೀಟ್ ಅಡ್ರೆಸ್ಸು ಲೊಕೇಶನ್ನು ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಂಬರ್ ಕೂಡ ಹಾಕಿರ್ತೀನಿ. ನೀವು ಆರಾಮಾಗೆ ಕಾಲ್ ಮಾಡಿಕೊಂಡು ಬರ್ಬೋದು. ಇದೇ ಶುಕ್ರವಾರದಿಂದ ಮಂಗಳವಾರದವರೆಗೂ ಸೇಲ್ ಇರುತ್ತೆ. ನೀವು ಮೆಟ್ರೋಪೋಲ್ ಸರ್ಕಲಿಂದ ಒಂಚೂರು ಮುಂದೆ ಬಂದರೆ ಅಲ್ಲೇ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ದು ಬಿಲ್ಡಿಂಗ್ ಇರೋದು. ಸೊ ಅಲ್ಲೇ ನಾವು ಮಾಡ್ತಾ ಇರೋದು. ಮೂಡ ಆಫೀಸ್ ಪಕ್ಕನೇ. ಲೊಕೇಶನ್ ಕರೆಕ್ಟಾಗಿ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಂಬರ್ ಕೂಡ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. ಡಿಸ್ಪ್ಲೇನಲ್ಲಿ ಅಡ್ರೆಸ್ ಹಾಕಿರ್ತೀನಿ. ಸೊ ನೀವೆಲ್ಲರೂ ಬಂದು ಭಾಗಿಯಾಗ್ಬೋದು ನಮ್ಮ ಒಂದು ಸ್ಯಾರಿ ಸಂಭ್ರಮಕ್ಕೆ. ನಿಮಗೆ 1000+ ಕಲೆಕ್ಷನ್ ಸ್ಯಾರೀಸ್ ಅವೈಲೇಬಲ್ ಇರುತ್ತೆ. ಸೊ ನೋಡಿ ಫೀಲ್ ಮಾಡಿ ನೀವು ಸ್ಯಾರಿನ ಬೈ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ನಾನು ಅಲ್ಲೇ ಇರ್ತೀನಿ, ನನ್ನ ಹಸ್ಬೆಂಡು ಅಲ್ಲೇ ಇರ್ತಾರೆ, ನಮ್ಮ ಮಕ್ಕಳು ಎಲ್ಲರೂ ಅಲ್ಲೇ ಇರ್ತೀವಿ. ಸೊ ಮಾತಾಡಿಸ್ಕೊಂಡು ನೀವು ಹೋಗ್ಬೋದು. ಸೊ ಇವಾಗ ಬನ್ನಿ ಇದೆಲ್ಲ ಅನ್ಬಾಕ್ಸಿಂಗ್ ಮಾಡಿ ಆಮೇಲೆ ಸಿಗ್ತೀನಿ ನಾನು. ಗೈಸ್ ಇವಾಗೆಲ್ಲ ನೀಟಾಗಿ ಓಪನ್ ಮಾಡಿದ್ವಿ. ಇದರಲ್ಲಿ 2 ಹಾಕಿರ್ತಾರೆ ಚೀಲ. ನಮಗೆ ಬೇಕು ಚೀಲಗಳು ಅಂದ್ಬಿಟ್ಟು ಸೊ ಇಟ್ಕೊಂಡಿದ್ವಿ. ಮೇಲ್ಗಡೆ ಸೀರೆಗಳಿವೆಲ್ಲ ಅದನ್ನು ಪ್ಯಾಕ್ ಮಾಡಲಿಕ್ಕೆ ಬೇಕು. ಯಾಕೆ ಇಳಿತೀಯ ಕಣ, ಇಳಿಯ ಕೆಳಗಡೆ ಇಳಿಯ. ಸೊ ವಾವ್ ನೈಸ್. ಎಷ್ಟು ಅಂದರೆ ಗೈಸ್ ನಾನೇ ನೋಡದೇ ಇರೋಷ್ಟು ಕಲೆಕ್ಷನ್ ಬಂದಿದೆ. ಇದರಲ್ಲಿ ಈಗ ಒಂದೊಂದು ಹರಿಸ್ಕೊಬಿಡ್ಬೇಕು ನಾನು. ಹ್ಞೂ ಅಂದರೆ ಏನಮ್ಮ? ಓ ಮೈ ಗಾಡ್, ಮನೆಯೇ ತುಂಬೋಗ್ಬಿಡುತ್ತೆ ಅನ್ಸುತ್ತೆ ಈಗ. ಇಳಿಸೋ ಅಪ್ಪು, ಇಳಿಸೋ ಅಣ್ಣ. ಅಣ್ಣ ಇದ್ರೆ ನೋಡಿ ಈ ಥರ ಕೇರಿಂಗ್ ಮಾಡ್ತೀನಿ ತಂಗಿನ ಅಲ್ಲ ರೀ. ಸುರೀರಿ ಅಪ್ಪ, ಏನಿಲ್ಲ. ಈಗ ಇದನ್ನೆಲ್ಲ ಜೋಡಿಸ್ಕೊಂಡು ಅಯ್ಯೋ ಬಿಲ್ಲಿಂಗ್ ಆಕಾಶದಲ್ಲಿ ನನ್ನ ಕತೆ ಮುಗ್ದೋಯ್ತು. ನೋಡಿ ಎಷ್ಟು ವೆರೈಟೀಸ್. ಹಾಂ, ನನ್ನ ಮಗಳು ಬಿಲ್ಲಿಂಗ್ ಹಾಕಕ್ಕೆ ಹೆಂಗೆ ಕೂತಾಳು ನೋಡಿ. ಒಂದು ಸೀರೆ ಕೊಡ್ತೀರಾ? ಒಂದು ಕೊಡಿ. ನೋಡಿ ಗೈಸ್, ಸೇಲ್ಗೆ ಇಷ್ಟೊಂದೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಅಮ್ಮ ಬರ್ಕೊಡ್ತಾ ಇದ್ದಾರೆ. ಹೇಳೋ ಮುಂದಕ್ಕೆ. 1000+ ವೆರೈಟೀಸ್ ಆಫ್ ಸ್ಯಾರೀಸ್ ಇರುತ್ತೆ. 1000+ ವೆರೈಟೀಸ್ ಆಫ್ ಡಿಸೈನ್ ಇರುತ್ತೆ. ಬನ್ನಿ ಎಲ್ಲರೂ ಭೂಮಿ ಸ್ಯಾರಿ ಸಂಭ್ರಮಕ್ಕೆ. ಸ್ಯಾರಿ ಸಂಭ್ರಮಕ್ಕೆ ನೋಡಿ ಅಮ್ಮ ಹೆಲ್ಪ್ ಮಾಡ್ತಿದ್ದಾರೆ ಬರೆಯೋಕ್ಕೆ. ಇಷ್ಟೊಂದು ಸ್ಯಾರಿ ಇದೆ. ಯಾರು
ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ. ಬಂದು ಮಾತಾಡ್ಸಿ ಅಮ್ಮ ಅಪ್ಪನ್ನ. ಆಮೇಲೆ ಇನ್ನೇನು ನಾನು ಟೀಚರ್ ಮಾಡೋದು ಕಮ್ಮಿ ಮಾಡಿರ್ತೀನಿ, ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು. ನಾನು ಹೆಲ್ಪ್ ಮಾಡ್ತಿದ್ದೀನಿ ಅಮ್ಮ ಅಪ್ಪಂಗೆ. ಅಂಕಲ್ ಹೆಲ್ಪ್ ಮಾಡ್ತಿದ್ದಾರೆ. ಮಮ್ಮಿ ಟೈಮ್ ಎಷ್ಟು ಮಮ್ಮಿ? ಎಷ್ಟು ಮಿಡ್ನೈಟು. ಮಿಡ್ನೈಟಲ್ಲಿ ಒಬ್ಬರು ಬಂದಿದ್ದೀರಲ್ಲ, ನನಗೆ ಅಪ್ಪ ಎದ್ದು ಬಿದ್ದು ಅಂತ ಬೆಡ್ ಮೇಲಿಂದ ಓಡ್ಬಂದು ನನ್ನ ಜೊತೆ ನನ್ನ ಮಗಳೂ ಓಡ್ಬಂದ್ಲು. ಗಮ್ಮ ಸಾಯ್ ಸಾಯ್ ಬೇಬಿ ಹಾಯ್. ಇವತ್ತು ಫುಲ್ ಇಲ್ಲಿ ನೋಡಿ ಇದೆಲ್ಲ ಪ್ಯಾಕಿಂಗ್, ಮೇಲ್ಗಡೆ 15 ಮೂಟೆ ಪ್ಯಾಕಿಂಗ್. ಬರ್ಬೇಕಂತ ಪ್ರಿಪೇರ್ ಆಗಿದ್ದೆ, ಬಟ್ ನಮ್ ಡ್ಯಾಡಿ ಫುಲ್ ಹುಷಾರಿರ್ಲಿಲ್ಲ, ಬರಕ್ಕಾಗ್ಲಿಲ್ಲ. ಓ ಅದಕ್ಕೆ ಅವ್ರು ಕೇಳಿದ್ರು ಅವತ್ತು ಪ್ರಭಾ ಅವರು. ಮಮ್ಮಿ ನಾವು ಇದ್ರಲ್ಲಿ ಇದ್ವಲ್ಲ ಅವಾಗ ಅನ್ಕೊಂಡೆ. ಈ ಏಪ್ರಿಲ್ ಅಂತೂ ಫುಲ್ ಬಿಸಿ 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 ಬಿಸಿ, ಒಂದು ನಿಮಿಷ ಕೂಡ ಫ್ರೀ ಇಲ್ಲ, ಆ ತರ ಇದ್ಬಿಟ್ಟಿದ್ದೆ. ನೋಡಿದ್ರೆ ನೋಡಿ ಹೆಂಗೆ ಎತ್ಕೊಂಡ್ ಬಂದವ್ರೆ. ನಮ್ಮ ಮನೆಗೆ ಬರುವಾಗ ಹಿಂಗೇ ತತ್ತರ. ನಾವು ಹೆಂಗಿದೆಲ್ಲ ತೀರ್ಸೋದು ಯಾವಾಗ? ಯಾವಾಗ ಮದುವೆ ನಿಮ್ಮದು? ಅಯ್ಯೋ ಶಾಕ್ ನನಗಂತೂ. ನೋಡಿ ನನ್ನ ಬರ್ಡೇ ಟೈಮಲ್ಲಿ ಬರೋಕ್ಕಾಗಿಲ್ಲ ಅಂತ ಅವರು ಇವಾಗ ಬಂದು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಲೋ ಕೇಳು ಸಾರಿ ನಿಂದು ಸುಮ್ಮನೆ ಸೈಡ್ಗೆ ಅಷ್ಟೇ ಬರ್ಡೇ. ಸೊ ನಾವು ಬಿಲ್ಲಿಂಗ್ ಹಾಕಿ ಗೈಸ್ ಇಲ್ಲಿ ನೋಡಿ 15 ಮೂಟೆ ಇದು ಫುಲ್ ಪ್ಯಾಕ್ ಆಯಿತಾ. ಮೇಲ್ಗಡೆನೇ 15 ಮೂಟೆ ಇದೆ. ಬೆಳಗ್ಗೆ ತೋರಿಸ್ತೀನಿ ನಾನು. ನಿಮ್ಮಿಬ್ಬರಿಗೂ ಹ್ಯಾಪಿ 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 ಬರ್ಡೇ. ಮಿಡ್ನೈಟು 1 o'clock ಬಂದು ನಾವು ಮಲಗೋದು ಲೇಟ್, ಯೂಶಲಿ 2 o'clock ಯಾವಾಗಲೂ ಮಲಗೋದು ನಾವು. ಸೊ ನಾನು ಫೋನ್ ಮಾಡಿ ಸಾಕಾಯ್ತು. ಪ್ರಭಾ ಅಂದಮೇಲೆ ನಂಗೆ ನಿಜವಾಗ್ಲೂ ಡೌಟ್ ಬಿದ್ದು ನಾನು ಲೈವ್ ಲೊಕೇಶನ್ ಕಳಿಸಿದ್ದೀನಿ. ಅವರು ಹೇಳಿದ್ರು ನನಗೆ ಲೊಕೇಶನ್ ಕಳ್ಸಕ್ಕೆ ಹೇಳ್ತಿದ್ದಾರೆ, ನೀವು ಎಲ್ಲಿ ಗೊತ್ತಾಗುತ್ತಲ್ವಾ ನನಗೆ. ಥ್ಯಾಂಕ್ ಯು. ಹ್ಯಾಪಿ ಹ್ಯಾಪಿ ಬರ್ಡೇ. ಸಾರಿ ಅವತ್ತು ಬರೋಕ್ಕಾಗಲಿಲ್ಲ, ಆಫ್ಟರ್ 1 ಮಂತ್ ಬಂದಿದ್ದೀನಿ. ತಗೋ ಇಟ್ಕೋ ಇದು. ಅಪ್ಪು ಬಾರೋ ಕಟ್ ಮಾಡು, ಇಟ್ಕೊಳ್ಳಿ ನೀವು. ಕಟ್ ಮಾಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೆಸರು ಏನಿದೆ ಅಲ್ಲಿ? ಭೂಮಿಕಾ ಅಂತ ಇದೆ. ಕಣ್ಣೀರ ಆಗ್ಬಿಡ್ತಾನೆ ಆಮೇಲೆ ಅವನಷ್ಟೇ. ಇಲ್ಲ, ಅಪ್ಪು ಭೂಮಿ ಎರಡು ಇದೆ. ಹ್ಯಾಪಿ ಬರ್ಡೇ ಆಫ್ಟರ್ ಅ ಮಂತ್. ಹೋಗು ತಿನ್ಸ್ಬಿಟ್ಟು. ಹ್ಯಾಪಿ ಬರ್ಡೇ ಅಪ್ಪು. ಥ್ಯಾಂಕ್ ಯು ಹೇಳ್ಬಿಟ್ಟು ತಿನ್ಬೇಕು ತಾನೆ. ಥ್ಯಾಂಕ್ ಯು ಫಾರ್ ದ ಕಮ್ಮಿಂಗ್. ನಾನು ನಿಜವಾಗ್ಲೂ ಶಾಕ್ ಆದೆ. ಚೆನ್ನಾಗಿದೆ ಕೇಕ್, ಫ್ರೆಶ್ ಇದೆ. ಗೊಂಬು ತಿನ್ಸಿ, ಗೊಂಬು ನೋಡ್ತಾ ಇದೆ. ಹೋಗ ತಿನ್ಸ್ಕೊ. ಎಷ್ಟು ಅಪ್ಪು ನಿಂಗೆ ತಿಂತಿ ಮಗನು ತಿನ್ನಮ್ಮ. ತಿನ್ನು. ಅವಳು ಕೇಕ್ ಸ್ವೀಟ್ ತಿನ್ನಲ್ಲ ಅವಳು. ಕೇಕ್ ಹೆಚ್ಚಿ ಬರ್ಡೇ. ಥ್ಯಾಂಕ್ ಯು. ಓಪನ್ ಮಾಡ್ತೀನಿ. ನಿಂಗೂ ಹ್ಯಾಪಿ ಬರ್ಡೇ. ನಾನು ಕೊಡಕ್ ಮುಂಚೆ ಅವಳೇ ತಗೊಂಡಿದ್ರು. ಹೇಳು ಮಗಳು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಗೊಂಬು ಥ್ಯಾಂಕ್ ಯು ಹೇಳಮ್ಮ. ಥ್ಯಾಂಕ್ ಯು. ಎಲ್ಲರೂ ಗಿಫ್ಟ್ ಬಿಚ್ಚೋದ್ರಲ್ಲಿ ಬ್ಯುಸಿ ಇದ್ದಾರೆ. ಅದೇ ಅನ್ಸುತ್ತೆ ನನಗೆ. ನನ್ನ ಮಗಳು ಕ್ಯೂರಿಯಾಸಿಟಿ ನೋಡಿ. ಶೆಕೆ ಅಲ್ವಾ? ನಿಮಗೆ ಸಮ್ಮರ್ ಅಲ್ವಾ, ಅದಕ್ಕೆ ಫ್ಯಾನು. ನಿಮ್ಗೆ
ಬರ್ಡೇ ಯಾವಾಗ? ನನ್ನ ಬರ್ಡೇ ಬ್ರೋ ಬರ್ಡೇ ಏ ಅಪ್ಪು ಕರೆಕ್ಟ್ ಗೆಸ್ಸು. ಈ ಪಮ್ಮಿ ನನಗೆ ಒಂದ್ಸಲ ಹೇಳಿದೆ ಗೊತ್ತಾ? ಏನಂತ? ಆಮೇಲೆ ಹೇಳ್ತೀನಿ ಅವ್ರ ಹೆಸರು. ಬ್ಲಾಗಲ್ಲಿ ತಗೋತಿದ್ರು ಮಂತ್ರಿ ಮಾಲಲ್ಲಿ. ಚಾ ಇದೆ ನೋಡು ಅಂದ್ಬಿಟ್ಟು. ನೋ, ನಾನು ಮಿಂತ್ರಲ್ಲಿ ಆರ್ಡರ್ ಮಾಡಿ 30 ಮಿನಿಟ್ಸ್ ಡೆಲಿವರಿ ಇದೆಯಲ್ಲ ಅದ್ರಲ್ಲಿ ಆರ್ಡರ್ ಮಾಡಿ ಓ ತಗೊಂಡು. ನೈಸ್, ಸೋ ಸ್ವೀಟ್. ಸಕ್ಕತ್ತಾಗಿದೆ. ನಮ್ಮ ಪಮ್ಮಿ ಒಂದ್ಸಲ ಹೇಳಿದ್ರೆ ಮರ್ತಿದ್ದಾರೆ. ಅವ್ರ ಹೆಸರು ಹೇಳ್ತೀನಿ ಗೊತ್ತಾಗುತ್ತಿರೋ ನಿನಗೆ. ಈಗ ಹೇಳ ಕೊಡಿಲಿ ಓಪನ್ ಮಾಡ್ತೀನಿ. ಹಾಕೊಳ್ಳ ಹಾಕಿ ಆಗಲ್ಲ ಹೋಗಿದ್ದು. ಒಮ್ಮೆ ನಿಂದು ಮೈ ತಗೋ ಇಲ್ಲಿ. ಇಲ್ಲಿ ನೋಡು. ಹಾ ಸೇಮ್ ಇವಳ ಹತ್ರ ಇದೆ. ಹೌದಾ? ನೋಡು ಟ್ವಿನಿಂಗ್ ಮಾಡ್ಲಿ ಅಂತ. ಥ್ಯಾಂಕ್ ಯು. ಇಷ್ಟ ಆಯ್ತಾ? ಹೆವಿ ವೆಯ್ಟ್ ಇದೆ ಗುರು ಇದು. ವೆಯ್ಟ್ ಇರಬೇಕು ವಾಚ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಉಲ್ಟಾ ಹಾಕಿದ್ದೀನಿ. ಟೈಮ್ ಸೆಟ್ ಮಾಡ್ಕೊಟ್ಬಿಡ್ತಾ ನಾಳೆ. ನೀನ್ ಅವಾಗ ಸೈಜ್ ಇದ್ದಿದ್ ನೆನ್ಸ್ಕೊಂಡೆ ತಗೊಬಂದೆ. ಅದೇ ಆಗುತ್ತೆ. ಹಾ ಅವನೇನ್ ದಪ್ಪ ಆಗಿಲ್ಲ. ಈಗ ಒಮ್ಮೆ ಓಪನ್ ಮಾಡಲ್ಲ. ಇದೆಲ್ಲ ಇರ್ಲಿ ಮಗಳು, ಮುಟ್ಟಬೇಡ. ಈಗ 1-2-3 ಮಂತ್ಸ್ ಆದ್ಮೇಲೆ ಚಳಿ ಆಗುತ್ತಲ್ಲ ಹಾಕೋಬಹುದು. ಓ ಸಕದಾಗ ಕಾಣ್ತಿದೆ ಅಪ್ಪು. ಕರೆಕ್ಟ್ ಆಗಿದೆಯಲ್ಲ ಅವನಿಗೆ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಅವ್ನು ರಿಮೋಟ್ ಕಾರ್ 2 ಕಾರ್ ತಗೊಟ್ಟಿದ್ದೀನಿ. ಕಾರ್ ಇಷ್ಟ. ನಿಂಗೆ ಏನ್ ಇಷ್ಟ ಅಂತ ನಂಗೆ ಗೊತ್ತಿಲ್ಲ ಅಪ್ಪು. ಇಲ್ಲ ತಗಸ್ಕೊಳ್ಳೋ. ಅಯ್ಯೋ ಅವಳ ಕೈಗೆ ಸಿಕ್ಕರೆ ಮುಗೀತು. ಥ್ಯಾಂಕ್ ಯು. ಕೊಡು ಗೊಂಬು. ಚಿಕ್ಕದಾ? ಗೊತ್ತಾಯ್ತು. ತುಂಬಾ ದೊಡ್ಡದೇ. ಅಯ್ಯೋ ನಾವು ಮನೆ ಕ್ಲೀನ್ ಮಾಡುವಾಗ ಅದೆಲ್ಲ ಇಲ್ಲಿ ಇಟ್ಟಿದ್ವಲ್ಲ ಫ್ರಾಕ್ಸು, ನಮ್ಮ ಮನೆಯವ್ರು ಅದನ್ನೆಲ್ಲ ಒಂದು ಇದಕ್ಕೆ ಹಾಕಿ ಜಿಪ್ ಹಾಕಿ ಇಟ್ಟಿದ್ದಾರೆ. ನೈಸ್ ನೈಸ್, ತೋರಿಸ್ತೀನಿ. ಇಲ್ಲಿ ಬಾರಿ, ನಿನ್ ಬಟ್ಟೆ ಹಾಕಿಲ್ವಲ್ಲ ಬಾರಿ. ಸೂಪರ್ ಸೂಪರ್ ಸೂಪರ್. ಬಟ್ಟೆ ಹಾಕ್ಸ್ಕೊಳ್ಳೋಣ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಮಾತು ಕಲ್ತವಳಲ್ಲ ಈಗ. ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾಳೆ. ಥ್ಯಾಂಕ್ ಯು. ಹಾಯ್ ಮಾಡು. ಗೊಂಬೆ ಓ ಗೈಸ್, ವ್ಲಾಗ್ ಚಿಕ್ಕದಾಗ್ಬಿಟ್ಟಿತ್ತು, ಈಗ ದೊಡ್ಡದಾಯ್ತು. ಹೆಂಗ ಆ್ಯಡ್ ಮಾಡ್ಲಿಕ್ಕೆ ನನಗೆ. ಅದಕ್ಕೆ ಹೇಳಿದ್ದೀನಿ ಹೆಂಗಿದ್ರು ಬಂದಿದ್ದೀರಾ. 5 ದಿನ ಇದು ಬಿಡಿ. ಅವ್ರ 5 ದಿನ ಇದ್ಬಿಟ್ರೆ ಮುಗೀತು. ಅಲ್ಲ, ಬಂದಿರೋದೇ ಮಿಡ್-ನೈಟ್ 1. ಬೆಳಗ್ಗೆ ಹೆಂಗೆ ಹೋಗ್ಬಿಡ್ದೆ. ನಾಳೆ ಮಧ್ಯಾಹ್ನ ಅಷ್ಟೊತ್ತು ಬೆಂಗಳೂರು ಮತ್ತೆ ಸಂಜೆ. ಏ ಅಮ್ಮ, ಅದು ಗಿಫ್ಟ್ ಬನ್ನಿ. ಅದು ಕೊಡು. ಅದು ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಬರೀ ಗಿಫ್ಟ್ ಇಸ್ಕೊಳ್ಳೋದೇ ಆಗಿದೆ. ಬರೀ ಗಿಫ್ಟ್ ಇಸ್ಕೊಳ್ಳೋದೇ ಆಗಿದೆ ನಮ್ಮ ಕಡೆಯಿಂದ ಬಂದು. ಏನು ಬೇಡ ನಂಗೆ. ಎಸ್, ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ನಮ್ಮ ಸ್ಯಾರಿ ಸಂಭ್ರಮಕ್ಕೆ ಎಲ್ಲರಿಗೋಸ್ಕರ ಕಾಯ್ತಾ ಇರ್ತೀವಿ. ಸೊ ಬನ್ನಿ, ಭಾಗವಹಿಸಿ. ಲೊಕೇಶನ್ ನಂಬರ್ ಎಲ್ಲ ಹಾಕಿರ್ತೀನಿ. ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ಎಲ್ಲ ಚೆನ್ನಾಗಿ ಒಳ್ಳೆ ಸೇಲ್ಸ್ ಆಗಿ ಅವರು ಏನ್ ಎಫರ್ಟ್ಸ್ ಹಾಕ್ತಿದ್ದಾರೆ, ಏನ್ ಡೆಡಿಕೇಟ್ ಮಾಡ್ಕೊಂಡು ಇಷ್ಟೊತ್ತವರೆಗೂ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಬಂದಿದ್ದೀನಿ, ಇನ್ನೂ ಇಬ್ರು ಲ್ಯಾಪ್ಟಾಪ್ ಇಟ್ಕೊಂಡು ಎಲ್ಲ ಬಿಲ್ಲಿಂಗ್ ಮಾಡಿ ಬುಕ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ದಟ್ ಈಸ್ ಹೌ ದೇರ್ ವರ್ಕ್ ಇಸ್. ಸೊ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ, ನನ್ನ ಕುಟುಂಬ ಫುಲ್ಲು. ಸೊ ಎಲ್ಲರೂ ಬನ್ನಿ. And thank you so much. Love you all. Bye bye.